ಗುರುಜಿ ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಶಾಂತಮ್ಮ ಅಂತ, ರಾಜಾಜಿನಗರದಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 13ನೇ ತಾರೀಕು 2ನೇ ತಿಂಗಳು 61ನೇ ಇಸ್ವಿ. 13/2/1961. ಹುಟ್ಟಿದ ಸಮಯ 1961. ಹುಟ್ಟಿದ ಸಮಯ ಟೈಮಿಂಗ್ಸ್ ಬೆಳಗ್ಗೆನಾ ರಾತ್ರಿನಾ? ಬೆಳಿಗ್ಗೆ ಮೇಡಮ್. ಬೆಳಗ್ಗೆ 10:30 ಇಂದ 11. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ ಸರ್, ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ಬೇಕಾಯ್ತು. ಅವ್ರಿಂದ ಮಕ್ಕಳಿಂದ ಏನು ಇದು ಸಿಗುತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದು ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಹೆಸರೇನು ಮೇಡಮ್ ಅವರೇ? ಮಗನಿಂದ ನಮ್ಮ ಯಜಮಾನ್ರಿಗೆ ಏನು ಸಿಗುತ್ತೆ ಅಂತ, ನೆಮ್ಮದಿಯಿಂದ, ಆ ನೆಮ್ಮದಿ ಅವನಿಂದ ಇವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅನ್ನೋದು ನಮ್ಗೆ ಬೇಕು ಸರ್. ಇದೆಯಾ, ಒಳ್ಳೇದಾಗುತ್ತಾ ಹೇಗೆ ಅಂತ. ಮಗನಿಂದ ಕೆಟ್ಟದಾಗುತ್ತೆ? ಮಗನಿಂದ ಕೆಟ್ಟದಾಗುತ್ತೆ ಸರ್. ಹೇಳಿ ಸರ್, ನಮ್ಗೆ ಅವ್ನಿನ್ ಭವಿಷ್ಯ ಮುಖ್ಯ ಸರ್ ನಮ್ಗೆ. ನಿಮ್ಮ ಯಜಮಾನಿಗೆ 5ನೇ ಮನೇಲಿ ರಾವಿದ್ದಾರೆ. 5ನೇ ಮನೇಲಿ. ಹಾಗಾಗಿ ಮಕ್ಕಳು ಇವ್ರಿಗೆ ಪನ್ಸಲ್ಲ ಲಾಸ್ಟಲ್ಲಿ. ಎಲ್ಲಿದ್ದಾನೆ ಮಗ ಇವಾಗ? ಮಗ ಇಲ್ಲೇ ಬೆಂಗಳೂರು ಇದ್ದಾರೆ ಸರ್. ನಿಮ್ಮ ಜೊತೆ ಇಲ್ವಾ? ಇಲ್ಲ ಸರ್, ಅವರು ಮತ್ತೆ ಅವರು ಹೆಂಡತಿ ಬೇರೆ ಇದ್ದಾರೆ. ನಾವು ನಮ್ಮ ಮನೆಯವರು ಇಲ್ಲಿದ್ದೀವಿ. ಅವರಿಂದ ಏನೋ ಸ್ವಲ್ಪ ನಮ್ಗೇನಾರ ತೊಂದರೆ ಆಗುತ್ತಾ ಅಂತ ಭಯ ಸರ್. ಆಗುತ್ತೆ ಅಂತ ಹೇಳಿದ್ನಲ್ಲ. ಅದೇ ಅವನ ಹೆಸರು ಬಂದು ಶ್ರೀಕಾಂತ್ ಅಂತ. ಅವ್ನಿಗೆ MS ಎಲ್ಲ ಮಾಡ್ತಿದೀವಿ ಸರ್. ಫಾರಿನಲ್ಲಿ ಹೋಗಿ ಓದ್ಕೊಂಡು ಎಲ್ಲ ಬಂದಿದ್ದಾನೆ. ಆದ್ರೂ ನೆಮ್ಮದಿ ಇಲ್ಲ ಸರ್ ನಮ್ಗೆ. ಅವನು ಕೆಲ್ಸಕ್ಕೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಬಾಡಿಗೆ ಬರ್ತಾ ಸ್ವಂತ ಮನೆ ಇದೆಯಾ? ಸ್ವಂತ ಮನೆ ಇದೆ, ನಮಗ್ ಬಾಡಿಗೆನೂ ಬರುತ್ತೆ ಸರ್. ಜಾತಕ ಚೆನ್ನಾಗಿದೆ. ನಿಮ್ಮ ಮಗನಿಗೆ 5ನೇ ಮನೇಲಿ ರಾವು ಇದ್ದಾನೆ. ರಾವು ಶಾಂತಿ ಮಾಡಿಸಿ, ಅವಾಗ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ರಾವು ಶಾಂತಿ ಎಲ್ಲಿ ಮಾಡಿಸ್ಬೇಕು ಸರ್? ಕುಂಭಕೋಣ ಮಲ್ ಮಾಡಿಸಿ. ನಮ್ಮಲ್ಲಿ ರಾವುಗೆ ಸಂಬಂಧಪಟ್ಟಂತ ಸ್ಟೋನ್ ಸಿಗುತ್ತೆ. ಅದನ್ನೆಲ್ಲ ಅವ್ನು ನಂಬೋದೇ ಇಲ್ಲ ಸರ್. ಫಾರಿನಲ್ಲಿ ಇದ್ದೀನಿ, ಇವೆಲ್ಲ ಏನು, ಇವೆಲ್ಲ ಬೇಡ. ಆ ಥರ ಒಂದು ಸ್ವಲ್ಪ ದೌಲತ್ತಲ್ಲಿ ಮಾತಾಡ್ತಾನೆ ಸರ್ ಅವನು. ಯಾಕೆ ಮದುವೆ ಆಯ್ತಾನೆ ಕೇಳಿ. ಯಾಕೆ ಮದುವೆ ಆಯ್ತು? ಫಾರಿನ್ ಇದೆ, ಅವ್ರಿಗೆಲ್ಲ ಏನಿಲ್ಲ ಬಿಡು, ನಿಮ್ದಾಗಿರು ಅಂತ ಹೇಳಿ ಮದ್ವೆ ಮಾಡಿದ್ವಿ ಸರ್. ಅಲ್ಲಿ ಬಂದ ತಕ್ಷಣ ಹುಡ್ಕಿ ಮದ್ವೆನೂ ಮಾಡಿದ್ವಿ. ಏನೋ ಕೆಲಸ ಸಿಕ್ಕೈತೆ ಅಂತ ಹೇಳ್ದ, ಎಲ್ಲ ಸುಳ್ಳು ಹೇಳ್ದ ಸರ್. ನಮಗೂ ಗೊತ್ತಾಗ್ಲಿಲ್ಲ. ಅಲ್ಲಿ ಮನೆ ತಗೊಂಡಿದ್ದೀನಿ, ಕಾರ್ ತಗೊಂಡಿದ್ದೀನಿ. 10 ವರ್ಷ ಅಲ್ಲೇ ಜೀವನ ಮಾಡಿದ್ದ ಸರ್, ಫಾರಿನಲ್ಲಿ MS ಮಾಡ್ಕೊಂಡು. ಮನೆ ತಗೊಂಡಿದ್ದೀನಿ, ಕಾರ್ ಇದೆ ನನ್ನ ಹತ್ರ, ಅದಿದೆ, ದುಡ್ಡಿದೆ ಅಂತ ಹೇಳ್ದ. ಆಯ್ತು, ಎಲ್ಲ ಚೆನ್ನಾಗಿದ್ದಾನಲ್ಲ ಅಂತ ನಾವು ಮದುವೆ ಮಾಡಿದ್ವಿ ಸರ್. ಚೆನ್ನಾಗಿಲ್ಲ ಅಂದ್ರೆ ನಾವು ಮದುವೆ ಮಾಡ್ತಿರ್ಲಿಲ್ಲ. ಇನ್ನೊಂದ್ ಮಗುನ್ ಬಾಳ ಹಾಳು ಮಾಡ್ತಿರ್ಲಿಲ್ಲ. ಈಗ ಈ ಕಡೆ ಅವಳ ಜೊತೆನೂ ಇಲ್ಲ, ನಮ್ ಜೊತೆನೂ ಇಲ್ಲ, ಬೇರೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾನೆ ಸರ್. ಹಿಂಸೆ, ಅವಳಿಗೂ ಹಿಂಸೆ ಕೊಡ್ತಾವನೆ, ನಮಗೂ ಹಿಂಸೆ ಕೊಡ್ತಾವನೆ. ಒಟ್ಟು ಸರಿ ಇಲ್ಲ. ನಾನು ಹೇಳಿದ್ನಲ್ಲ ತೊಂದರೆ ಕೊಡಂತ, ದರಿದ್ರ ಜಾತಕ ಅಂತ ಹೇಳಿದ್ನಲ್ಲ. ಅದೇ ಸ್ಟೋನ್ ಏನಾರ ಒಂದು ಪರ್ಚೇಸ್ ಮಾಡ್ಬೇಕಾ ಸರ್? ಹೌದು, ದರಿದ್ರ ಜಾತಕ ಅಂತ ಹೇಳುತ್ತೆ. ಏನು ಹೇಳಿ? ದರಿದ್ರ ಜಾತಕ ಅಂತ ಹೇಳುತ್ತೆ. ಅದು ನಿಮ್ಮ ಯಜಮಾನ ಜಾತಕ ಹೇಳ್ತೈತೆ. ನಿಮ್ಮ ಯಜಮಾನ ಜಾತಕದಲ್ಲಿ ಮಗನ ಜಾತಕ ದರಿದ್ರ ಜಾತಕ ಅಂತ ಹೇಳ್ತೈತೆ. ಇನ್ನು ಅವನದೇ ಜಾತಕ ನೋಡ್ರೆ ಸರಿ ಇದೆಯಲ್ಲ, ಏನೂ ಗೊತ್ತಿಲ್ಲ. ಅವಂದು ಕೇಳಿದ್ವಿ ಸರ್ ನಿಮ್ಮ ಹತ್ರ ನಿನ್ನೆ. ಲೈವ್ ಅಲ್ಲ? ಲೈವ್ ಅಲ್ಲೇ ಕೇಳಿದ್ವಿ. ಚೆನ್ನಾಗಿರ್ತಾನೆ, ಕೆಲಸ ಸಿಗುತ್ತೆ ಅಂತ ಹೇಳಿದ್ರಿ ಸರ್. ಅವನು ಚೆನ್ನಾಗಿರ್ತಾನೆ, ನಿಮಗೆ ಚೆನ್ನಾಗಿದೆ ಅಂತ ಕೇಳಿದ್ರ ಅವತ್ತು? ಇಲ್ಲ ಸರ್, ನಮಗ್ ಚೆನ್ನಾಗಿರುತ್ತಾ ಅಂತ ಕೇಳಿಲ್ಲ ಸರ್. ಮತ್ತೆ ನಿಮ್ಮ ತಪ್ಪು ನನ್ನ ಮೇಲೆ ಯಾಕೆ ತಾಗ್ತಿದ್ರ? ಇಲ್ಲ ಸರ್, ನಿಮ್ಮ ಮೇಲೆ ಅವ್ನು ನಾನು ಚೆನ್ನಾಗಿದೆ, ನೀವೇ ಲೂಸ್ ಅಂತ ಹೇಳ್ತಾನೆ. ಬೇಕಾರೆ ಅವ್ನು ಕೇಳಿಬೇಕಾರೆ. ಹೌದು, ನಮ್ಮನೆ ಲೂಸು ಅಂತಾನೆ. ಅವನಂತ ನಾವು ಉಪೇಂದ್ರ ಪಿಕ್ಚರ್ಲಿ ಕಾಂತ ಏನು ಮಾಡ್ತಾ ಇದೆ ಅಷ್ಟು ನನಗೆ ಎಲ್ಲಿ ಮೂಡ್ ಬರ್ತದೆ ಅಂತ ಹೇಳ್ತಾರಲ್ಲ ಉಪೇಂದ್ರ. ಅಷ್ಟು ಹಾಕ್ಯಂದು ನೈಟ್ ಯಾಕೆ ಬತ್ತೀಯ, ಬೇರೆಯವ್ರಿಗೆಲ್ಲ ಚೆನ್ನಾಗಿ ಹೋಯ್ತಿ ಅಂತ ಬೈಯಲ್ವಾ? ಅದು ತೆಲುಗಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ತಮಿಳಲ್ಲಿ ಹಂಗೆ ಬೈತಾರೆ. ನೀವೆಲ್ಲ ಏನು ಮಾಡ್ತೀರಿ? ಯಾವಾಗ ನೋಡಿ ನಮ್ಮ ಕಂಪ್ಲೇಂಟ್ ಹೇಳ್ತಾ ಇದ್ದೀರಾ? ಏನು ಹೇಳ್ತಾ ಇದ್ದೀರಾ? ನಾನು ಹ್ಯಾಪಿಯಾಗಿದ್ದೀನಿ, ನಾನು ಬಿಟ್ಬಿಡಿ ಅಂತಾನೆ. ಏನು ಹೇಳಿ, ಯಾರಿಗೆ ದುಡ್ಡು ಇಡ್ತಾ ಇದ್ರಿ? ಯಾರು ಹೊಡ್ಬೇಡ್ರಿ, ಎಲ್ಲ ನಾನು ಕೊಟ್ಬಿಡಿ, ನಾನು ಖರ್ಚು ಮಾಡ್ಕೊತೀನಿ, ಹ್ಯಾಪಿಯಾಗಿ ಇರ್ತೀನಿ, ಇದ್ದಾಗ ಅನುಭವಿಸ್ತೀನಿ, ನಾನು ಯಾರಿಗೆ ಕೂಡಿಡ್ಲಿ ಅಂತ ನಾವು. ಏನು ಹೇಳಿ, ಈಗ ನೀವ್ ಹೆಂಗ್ ಹೇಳಿದ್ರು ಹಂಗೆ ಹೇಳ್ತಾನೆ ಸರ್. ನಂಗೆ ಏನಾಗಿದೆ, ನಾನು ಹ್ಯಾಪಿಯಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನೀವು ಯಾವ್ದು ಹೇಳಿದ್ರು ಸೇಮ್ ಹಂಗೆ ಹೇಳ್ತಾನೆ ಸರ್. ಫಾರಿನ್ಗಿನ್ನ ತಲೆ ಮೇಲೆ ಹೊಡೆದಂಗ್ ನೀಟಾಗಿ ಮಾತಾಡ್ತಾನೆ ಸರ್. ಅವ್ನು ನೋಡಿದ್ರೆ ಈ ತರ ಹುಡುಗ ಅನ್ಸೋದೇ ಇಲ್ಲ. ಕೂದ್ಲು ಇದು ತೆಗ್ದಂಗ್ ತೆಗಿತಾನೆ ಸರ್. ಯಾರಿಗೆ ಕೂಡಿಡ್ತಿದ್ದೀರಾ? ಎಲ್ಲ ದೇವರೇ ಸೇರ್ಬಿಟ್ಟು ಏನೇನೋ ಎತ್ತಿಡ್ತಾ ಇದ್ದೀರಾ? ದೇವ್ರಿಗೆ ಅಂತ ಇಡ್ತೀರಾ, ದೇವ್ರನ್ನ ತಿನ್ನುತ್ತಾ ಎಲ್ಲ. ನಾವು ನಮಗೆ ತಿನ್ನಕ್ಕೆ ನೆಟ್ಟು ಕೊಡಿಯಾ? ದೇವ್ರಿಗೆ ಇಟ್ಬಿಟ್ಟು ಆರಿದ್ಮೇಲೆ ಯಾಕೆ ಕೊಡ್ತೀರಾ? ಸತ್ ಮೇಲೆ ಯಾರು ಒದ್ಕೋತೀರಿ? ಇದ್ದಾಗ ಕೊಡಿ, ಅನುಭವಿಸ್ಬೇಕು. ಯಾರಿಗೆ ದುಡಿತೀರಾ? ಹಿಂಗೆ ಹೇಳ್ಬಿಟ್ಟು ಅವ್ನು ಮೆಂಟ್ಲಾಯ್ತವನೆ.
ನೀವು ಲವ್ ಎಲ್ಲ ಮುಂದಕ್ಕೆ ಬೇಕಾಗುತ್ತೆ ಎತ್ತಿಡುವಂತಿದ್ರೆ ನಿಮಗೂ ಅವನಿಗೂ ಅಜಗಜ ಅಂತ ಆಗ್ತೈತೆ ನಡೆ. ಹೌದೌದು, ನಮಗೂ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಆಗ್ತಿದೆ ಸರ್, ದುಡ್ಡಿನ ಕಡೆನೆ ವ್ಯತ್ಯಾಸ ಆಗುತ್ತೆ. ನಿಮಗೆ ಯಾವಾಗ ಲೂಸ್ ಆಗಿರೋದು ಗೊತ್ತಾ ನಿಮ್ಮ ತಲೆ, ಇವ್ನು ಯಾಕೆ ಫಾರಿನ್ ಕಳಿಸ್ಬಿಟ್ಟೆ ಮೆಂಟ್ಲಾಗ್ಬಿಟ್ಟ ನೀವು ಅಂತ ನೀವು ತಿಳ್ಕೊಂತೀರಾ. ಸತ್ಯ ಸತ್ಯ ಸರ್, ಸತ್ಯ ಸತ್ಯ. ನಾವು ಚಪ್ಪಲಿ ತಗ ಹೊಡ್ಕೋಬೇಕು, ಫಾರಿನ್ ಕಳ್ಸಿದ್ದು ನನ್ನ ತಪ್ಪು, ಅಲ್ಲಿ ಅವ್ರಿಗೂ ಅಡ್ಜಸ್ಟ್ ಅಲ್ಲ ನಮಗೂ ಅಡ್ಜಸ್ಟ್ ಆಗಲ್ಲ, ಮೆಂಟ್ಲು ನನ್ನ ಮಗ ಅನ್ಕೊಂಡ್ಬಿಟ್ಟಿದ್ರ ನೀವು. ಹೌದೌದು ಸತ್ಯ ಸರ್, ಸತ್ಯ, ಈ ಮಾತು ಸತ್ಯ ಸರ್, ನಮ್ಗಂಗೆ ಆಗಿದೆ. ಹಾಗಾಗಿ ನಿಮ್ಮ ಮಗನಿಗೆ ಮತ್ತೆ ಫ್ಲೈಟ್ ಟಿಕೆಟ್ ಹಾಕ್ಸ್ಬಿಟ್ಟು ಕಳಿಸ್ಬಿಟ್ಟು ಮಗ ಅಲ್ಲೇ ಏನಾದ್ರು ಇರೋದ್ಬಿಟ್ಟು ಅಲ್ಲಿಂದ ₹1 ದುಡ್ಡು ಹಾಕ್ಬಿಡಿ, ಇಲ್ಲ ತಿಂದೆ ಎಲ್ಲ ಅಲ್ಲೇ ಸತ್ತೋಗ್ಲತ್ತಾಗಿ. ನಾವು ಹಂಗೆ ಅನ್ಕೊಂಡಿದೀವಿ ಸರ್, ಸುಳ್ಳ್ಯಾಕೆ ಕೇಳ್ಬೇಕು, ಅಯ್ಯೋ ಇಂಥವ್ರು ಯಾಕಿದ್ದಾರೆ ಭೂಮಿ ಮೇಲೆ, ಹೋಗ್ಬಿಡ್ಲಿ ಇನ್ನಷ್ಟು ನೋವು ಕೊಟ್ಟಿದ್ದಾನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ತಾಯಿ ಮನಸ್ಸು ಎಷ್ಟು ನೊಂದಿದೆ ಅಂತ. ನಾನು ಹೇಳೋದು ಕೇಳ್ರಿ, ಮೆತ್ತ ಫಾರಿನ್ ಕಳಿಸ್ರಿ, ಬರೋಕ್ಕೆ ಫ್ಲೈಟ್ ದುಡ್ಡು ಕೊಡಬೇಡ್ರಿ ನನಗೆ. ಹೋಗಲ್ವಂತೆ ಸರ್, ಎಲ್ಲೂ ಹೋಗಲ್ಲ, ಇಲ್ಲೂ ಬೆಂಗಳೂರಲ್ಲೂ ಎಲ್ಲೂ ಕೆಲಸ ಮಾಡಲ್ಲ, ಬಂದು 3 ವರ್ಷ ಆಯ್ತು, ಇಲ್ಲೂ ₹10 ಆದಾಯ ಇಲ್ಲ, ಹೋಗೋದು ಇಲ್ಲ ಅಂತಾನೆ. ಈ ತರ ಮನೆ ಒಳಗೆ ಯಾವ್ದೋ ಬಾಡಿಗೆ ಮನೆ ಮಾಡ್ಕೊಂಡು ಕೂತಿದ್ದಾನೆ, ಏನ್ ಮಾಡೋದು ಅಂತಾನೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ನಾವು ಏನಾರ ತೊಂದರೆ ಕೊಡ್ತಾನ, ನಮಗೂ ವಯಸ್ಸಾಗಿದೆ ಸರ್, 65 ವರ್ಷ ನಮ್ಮ ಯಜಮಾನ್ರಿಗೆ, ನನ್ಗೆ 55 ವರ್ಷ. ಇವಾಗ ನಾವೇನಾರ ಕೋರ್ಟು ಕೇಸು ಅವು ಇವು ಅಲಿಬೇಕಾ, ಆ ತರ ಪರಿಸ್ಥಿತಿ ಬರುತ್ತಾ ಏನು ಅಂತ ತಿಳ್ಕೊಳ್ಳೋಣ ಅಂತ. ಗಲಾಟೆ ಆದ್ರೆ ನಿಮ್ಮ ಯಜಮಾನಿಗೆ ಹೊಡಿತಾನೆ ಅವನು. ಹೊಡೆದಾಯ್ತು ಸರ್, ಯಾವಾಗ? 1 ವರ್ಷದ ಮುಂಚೆನೆ ಈ ಗಲಾಟೆ ಆಯ್ತು ಸರ್. ಒಡೆಯೋದಿರ್ಲಿ, ಒದಿತಾನಲ್ಲ ಅದು ತಡ್ಕನಕ್ಕಾಗಲ್ಲ ಆ ನೋವನ್ನ. ನೋವು ಏನ್ ಮಾಡಕ್ಕಾಗುತ್ತೆ ಸರ್, ಹಂಗಾದ್ರೂ ನಾವೇ ಹೋಗಿ ಸಮಾಧಾನ ಒಡೆಯೋದು ಬೇರೆ ತಳ್ಳೋದು ಬೇರೆ, ಒದಿತಾರಲ್ಲ ಸರ್, ಒದಿಯೋ ನೋವನ್ನ ಅದಿಲ್ಲ ಸರ್, ಅದೇನು ಮಾಡಿಲ್ಲ. ಮುಂದೆ ಆಗುತ್ತೆ, ಮುಂದೆ ಆಗುತ್ತಾ? ಮುಂದಿದೆ ಮುಸಲಂ ಪಂಡು ಏನು ಹೇಳಿ, ಮುಂದೆ ಇದೆ ಮುಸುಗಳು ಪಂಡು. ಅಯ್ಯೋ ಯಾವ ತಿಕ್ಲಿಕ್ಕೆ ಎತ್ಬಿಟ್ನೋ, ಯಾವ ಗಳಿಗೆಲ್ಲಿ ಎತ್ಬಿಟ್ನೋ, ನನ್ನ ಹೊಟ್ಟೆಲ್ಲಿ ಯಾಕೆ ಬಿಟ್ಬಿಟ್ಟೆ ಅಂತ ನೀವು ಮೆಂಟ್ಲಾಗಬೇಕು ಏನು ಹೇಳಿ. ಆ ತರ ಎಲ್ಲ ಮಾಡ್ತಾನ ಸರ್? ಇದೆಲ್ಲ ಆಗುತ್ತೆ. ನೀವೇ ನಿಮ್ಮ ಬಾಯಾರೆ ಬೋಳಿ ಮನೆ ಸತ್ತೋಗೋ, ಹಾಳಾಗೋಗೋ, ನೆಗೆದು ಬಿದ್ದೋಗತ್ತೆ, ನೀವೇ ಬಾಯಲ್ಲಿ ಬೈತೀರ. ಯಾರ್ಯಾರಿಗೋ ರೋಡಲ್ಲಿ ಸಾವು ಬರುತ್ತೆ, ನಿನಗೆ ಬಂದಿಲ್ಲ ಅಂತ ನಿಮ್ಮ ತಾಯಿನೇ ಮಗನ್ನ ಬೈಯೋ ಸೀನ್ ಬರುತ್ತೆ. ಇನ್ನು ಎಲ್ಲ ಆಗೋಗಿದೆ ಸರ್ ಪಾಪ. ಎಲ್ಲ ಮುಗಿಸ್ಬಿಟ್ಟಿರ, ಸರ್ವಮಂಗಳ ಮಂಗಲ ಎಲ್ಲ ಸರ್ವನಾಶ ಮಾಡಾಕ್ಬಿಟ್ಟಿದ್ರಾ? ಎಲ್ಲಾನು ಅಂದ್ಬಿಟ್ಟು ಎಲ್ಲಾನು ಆಗೈತೆ ಸರ್. ಒಟ್ನಲ್ಲಿ ಅವ್ನು ನಮ್ ತೊಂದ್ರೆ ಏನು ಬರಬಾರ್ದು ನಮ್ಗೆ. ಹಂಗೆಲ್ಲ ಏನಿಲ್ಲ ಮೇಡಮ್, ಖಂಡಿತಲ್ಲೂ ಕೂಡ ಬರುತ್ತೆ ವಿಧಿ ಲಿಖಿತ ಬರ್ದಿಟ್ಟು ಕೇಳಿ. ಊರು ಮನೆಯಲ್ಲ ನೋಡಿ ನಗ್ತಾರೆ. ಈ ಸೀನ್ ಇದೆ ನಿಮ್ಮ ಮುಂದೆ ಇದೆ. ಇದೆ 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 ತುಂಬ ಮುಂದೆ ಇದೆ. ಈ ಅದ್ರಲ್ಲಿ ಏನಾದ್ರು ಒಬ್ರು ಸತ್ತು ಒಬ್ರು ಉಳ್ಕೊಬಿಟ್ರೆ ಯಾಕೆ ಸತ್ತಿದ್ವಿ ಯಾಕೆ ಉಳ್ಕೊಂಡಿದ್ವಿ ಅನ್ಬೇಕು, ಹಂಗಾಗುತ್ತೆ ನಿಮ್ಮಿಬ್ಬರಲ್ಲಿ.